ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಬ್ಲಾಗು 12:30 ಆಗಿದೆ. ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ನಾನು ಇವತ್ತು ಮೆಣಸಿನ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಅದನ್ನು ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಕೆಮ್ಮು, ನೆಗಡಿ ಮತ್ತು ಕಫ ಕಟ್ಟಿದ್ದಾಗ ಆ ಥರ ಎಲ್ಲ ಆದಾಗ ಮಾಡ್ಕೊಂಡು ಕುಡಿಯೋದ್ರಿಂದ ಒಳ್ಳೆ ಟೇಸ್ಟ್, ಅಂದರೆ ಗಂಟ್ಲಿಗೆ ಆರಾಮಾಗುತ್ತೆ. ಮತ್ತು ನೆಗಡಿ ಎಲ್ಲ ಆದಾಗಲೂ ಅಷ್ಟೇ, ಮೂಗೋಗೆಲ್ಲ ಒಂಥರ ಅದು ಹೆಂಗೆ ವರ್ಕ್ ಮಾಡುತ್ತೆ ಅಂದರೆ ಚೆನ್ನಾಗಿ ಬಿಸಿ ಬಿಸಿ ಸ್ವಲ್ಪ ಕುಡಿಯೋದ್ರಿಂದ ಸ್ವಲ್ಪ ಇದಾಗುತ್ತೆ, ಆರಾಮ ಅನಿಸುತ್ತೆ. ಅದಕ್ಕೋಸ್ಕರ ಮೆಣಸಿಂದು ಸಾಂಬಾರನ್ನ ಮಾಡೋದು ಹೇಗೆ ಅಂತೇಳ್ಬಿಟ್ಟು ಶೇರ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಮತ್ತು ನಾನು ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೆ, ತಿಂಡಿ ಕೂಡ ತಿಂದಿದ್ದಾಯಿತು. ಈಗ 12:30 ಆಗಿದೆ. ಈಗ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಮೆಣಸಿನ ಸಾಂಬಾರಿಗೆ ಏನೇನು ಬೇಕು ಅಂತೇಳ್ಬಿಟ್ಟು ಈಗ ನೋಡ್ಕೊಳ್ಳೋಣ. ನಾನಿಲ್ಲಿ ಮೆಣಸಿನ ಸಾರಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಇಷ್ಟನ್ನು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಸ್ವಲ್ಪ, ಮತ್ತು 2 ಟೊಮೊಟೊ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಒಂದು 3 ಆದರೂ ಟೊಮೊಟೊ ಹಾಕ್ಬೋದು, ಆದರೆ ಫುಲ್ ಹಣ್ಣಾಗಿರೋದು ಹಾಕಿ. ನನಗೆ ಸಿಗಲಿಲ್ಲ ಟೊಮೊಟೊ, ಇಲ್ಲಿ ಹಣ್ಣಾಗಿರೋದು ಇದೇ ಥರದಿತ್ತಲ್ಲ, ಅದಕ್ಕೆ ಇದನ್ನೇ ತೊಗೊಬಂದೆ. ನೋಡಿ, ಅದರಲ್ಲಿ ಹಣ್ಣಾಗಿರೋದನ್ನು ತೊಗೊಬಂದಿದ್ದೀನಿ. ಮತ್ತು ಮೆಣಸನ್ನು ನಾನು 1 ಸ್ಪೂನ್ ತೊಗೊಂಡಿದ್ದೀನಿ. ಮೆಣಸು ನೀವು 1 ಸ್ಪೂನ್ ತೊಗೊಂಡ್ರೆ ಸಾಕಾಗುತ್ತೆ, ಯಾಕೆಂದರೆ ಖಾರ ಇರುತ್ತೆಲ್ಲ. ಇದು ಬೆಲ್ಲದ ಪುಡಿ ಇದು. ಮತ್ತು ನಾನು ಕೊಬ್ಬರಿ ತೊಗೊಂಡಿದ್ದೀನಿ. ಹಸಿಕಾಯಿ ಹಾಕೋದಕ್ಕಿಂತ ಕೊಬ್ಬರಿ ಹಾಕಿದ್ರೆ ಒಳ್ಳೆ ಚೆನ್ನಾಗಿರುತ್ತೆ. ಮತ್ತು ಜೀರಿಗೆ ನಾನಿಲ್ಲಿ 1.5 ಸ್ಪೂನ್ ತೊಗೊಂಡಿದ್ದೀನಿ. ಖಾರದ ಪುಡಿನೂ ಅಷ್ಟೇ 1.5 ಸ್ಪೂನ್ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಹಾಕ್ಕೋಬೇಡಿ, ಈ ಥರ ಸಿಪ್ಪೆ ಇದ್ದು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ನೋಡಿ, ಈಗ ರುಬ್ಕೊಂಡು ಬಂದಿದ್ದೀನಿ, ನಾನು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಈಗ ಇದು ಕರ್ಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ನಾವು ಒಗ್ಗರಣೆ ಕೊಟ್ಕೊಂಡ್ಬಿಡೋಣ. ನಾನಿಲ್ಲಿ ಹುಣಸೆ ಹಣ್ಣನ್ನು ಸ್ವಲ್ಪ ನೆನಾಕೊಂಡಿದ್ದೀನಿ, ಯಾಕೆಂದರೆ ಹುಣಸೆ ಹುಳಿ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನೆನಾಕಿದ್ದೀನಿ. ಯಾಕೆಂದರೆ ನಾವು ಅದಕ್ಕೆ ಬೆಲ್ಲ ಎಲ್ಲ ಹಾಕಿದ್ದೀನಲ್ವಾ, ಅದಕ್ಕೆ ಇದನ್ನು ಸ್ವಲ್ಪ ಹಾಕಿದ್ರೆ, ಜಾಸ್ತಿ ಹಾಕಿದ್ರೆ ಸ್ವೀಟ್ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ನೆನಾಕಿದ್ದೀನಿ. ಇದನ್ನು ಕಿವುಚ್ಬಿಟ್ಟು ಕೊನೆಗೆ ಹಾಕೋಣ. ಇಲ್ಲಿ ನಾನು ಮಸಾಲೆ ಕೂಡ ರುಬ್ಬಿ ತೊಗೊಂಬಂದಿದ್ದೀನಿ. ಒಗ್ಗರಣೆ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಟ್ಲನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಮತ್ತು ಸಾಸಿವೆ, ಕರ್ಬೇವಿನ ಸೊಪ್ಪನ್ನ ಹಾಕಿ ನಾವು ಒಗ್ಗರಣೆ ಕೊಡಬೇಕು. ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಇನ್ನೇನು ಅದಕ್ಕೆ ನಾನು ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ತೀರಾ ಎಳೆದಾಗಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಯಾಕಂದರೆ ಎಣ್ಣೆ ಫ್ರೈ ಆಯಿತು ಅಂದರೆ ಅದು ಸ್ವಲ್ಪನೇ ಆಗೋಗ್ಬಿಡುತ್ತೆ. ಅದಕ್ಕೆ ಈಗ ಇದು ಸಾಸಿವೆ ಸಿಡಿತು, ಅದಕ್ಕೆ ಇವಾಗ ನಾನು ರುಬ್ಕೊಂಡಿದ್ದಂಥ ಮಸಾಲೆ ಕೂಡ ಹಾಕಿದ್ದೀನಿ. ನೀವು ಇದಕ್ಕೆ ಸ್ವಲ್ಪ ಗಟ್ಟಿಗೆ ಬರಬೇಕು ಅಂದರೆ ನೀವು ಕಡಲೆಪಪ್ಪನ್ನು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಕಡಲೆಪಪ್ಪು ಏನು ಸೇರಿಸಿಲ್ಲ, ಆದರೆ ಇಷ್ಟಿದೆ. ನೋಡ್ಕೊಂಡು ನೀರು ಹಾಕ್ಕೋಬೇಕು. ನೋಡಿಕೊಂಡು ನೀರು ಹಾಕ್ಕೊಂಡ್ರೆ ನಮಗೆ ಮತ್ತೆ ಈಗ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಹಾಕಿದ್ದೀನಿ. ನಾನು ನೋಡ್ಕೊಂಡು ನೀರು ಹಾಕೊಂಡು, ನಾನು ತೀರಾ ತೆಳ್ಳಗೆ ಏನು ಮಾಡ್ಕೊಂಡಿಲ್ಲ. ಮತ್ತು ಈಗ ಹುಣಸೆ ಹುಳಿ ಇಟ್ಕೊಂಡಿದ್ದೆ ಅಲ್ವಾ, ಹುಣಸೆ ಹುಳಿ ಕಿವುಚಿದ್ದೀನಿ, ನಾನು ಸ್ವಲ್ಪ ಹಾಕಿದ್ದೀನಿ. ಸ್ವಲ್ಪ ಹುಣಸೆನ ಹಾಕ್ಬಿಟ್ಟು ಉಪ್ಪನ್ನು ರುಚಿಗೆ ನೋಡ್ಕೊಂಬಿಟ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಈಗ ಚೆನ್ನಾಗಿ ಮಳ್ಳಿಸ್ಬಿಟ್ರೆ ಒಳ್ಳೆ ರುಚಿಯಾಗಿರೋವಂಥ ಈ ಮಳೆಗಾಲಕ್ಕೆ, ಚಳಿಗಾಲಕ್ಕೆ, ಶೀತ, ನೆಗಡಿ, ಕೆಮ್ಮು ಇಂಥವಾದಾಗ ಇದನ್ನು ಒಂಥರ ಸೂಪ್ ಥರ ಕುಡಿಬೋದು. ಮೆಣಸು ಜೀರಿಗೆ ಸೂಪ್ ಅಂತಲೂ ಹೇಳ್ಬೋದು. ಇದಕ್ಕೆ ನಾವು ಮೆಣಸಿನ ಸಾಂಬಾರು ಅಂತ ಕರಿತೀವಿ. ಒಳ್ಳೆ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ. ಇದು ಚೆನ್ನಾಗಿ ಮಳ್ಳಿದ ಮೇಲೆ ಆಫ್ ಮಾಡಿಬಿಟ್ಟು ಅನ್ನದ ಜೊತೆನೂ ತಿನ್ಬೋದು, ಮತ್ತು ಹಾಗೇನೂ ಕುಡಿಬೋದು. ಈಗ ಹುಷಾರಿಲ್ಲದೆ ಇರೋರಿಗೆ ಹಾಗೆ ಲೋಟಕ್ಕೆ ಹಾಕಿ ಕೊಟ್ಟರು ನಾನು ಒಳ್ಳೆ ನೋಡಿ, ತುಂಬ ಚೆನ್ನಾಗಿ ಕುದೀತಿದೆ. ಅದು ಅಷ್ಟೇ ಘಮ 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 ಅಂತ ಪರಿಮಳ ಜೀರಿಗೆ ಮತ್ತು ಮೆಣಸಿಂದು ಎಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ ತುಂಬ ಚೆನ್ನಾಗಿ ಬರ್ತಿದೆ. ನೀವು ನಿಮ್ಮ ಮನೇಲಿ ಮಕ್ಕಳಿಗೆ, ಹುಷಾರಿಲ್ಲದೆ ಇರೋರಿಗೆ ಯಾರಿಗಾದ್ರೂ ನಾನು ಮಾಡಿಕೊಟ್ರೆ ನಿಜವಾಗ್ಲೂ ಚೆನ್ನಾಗಿ ಅನಿಸುತ್ತೆ, ಅವ್ರಿಗೆ ಆರಾಮ್ ಅನಿಸುತ್ತೆ ಈ ಥರ ಸಾಂಬಾರು ಕುಡಿದಾಗ. ನನಗಂತೂ ನಿಜವಾಗ್ಲೂ ಸೂಪ್ ಕುಡಿಯೋದು ಅಂದರೆ ತುಂಬ ಇಷ್ಟ. ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಒಳ್ಳೆ ಆರೋಗ್ಯಕ್ಕೂ ಒಳ್ಳೆಯದು. ಮಸಾಲೆ ಸಾಂಬಾರೆಲ್ಲ ತಿನ್ನೋದಕ್ಕಿಂತ ಈ ಥರ ಲೈಟ್ ವೈಟಾಗಿರೋದು ಏನಾದರೂ ಮಾಡ್ಕೊಂಡು ಕುಡಿದ್ರೆ ದೇಹಕ್ಕೂ ಒಳ್ಳೆಯದು.
ನಮಗೆ ಒಳ್ಳೆಯದಾಗುತ್ತೆ ಅಂತ. ಇವತ್ತಿನ ನನ್ನ ಮೆಣಸಿನ ಸಾಂಬಾರು ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.